ಏನಯ್ಯ ಇಲ್ಲೇ ನಿಂತಿದ್ಯಾ? ಹೋಗಯ್ಯ, ಮೊದ್ಲು ಹೋಗು ಅಂತ ಹೇಳಿಲ್ವಾ? ಹೋಗಯ್ಯ. ಓ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಬೀದಿ ನಾಯಿಗಳನ್ನ ಮನೆಗೆ ಸೇರಿಸ್ಕೊಂಡ್ರೆ ಹೀಗೆ ತಾನೇ ಆಗೋದು. ಅಲ್ಲ ಕಣೆ, ಅಪರಿಚಿತರು ಮನೆಯೊಳಗಿರುವಾಗ ನೀನ್ ಯಾಕೆ ಬಂದೆ? ಅಲ್ದೆ ಬಟ್ಟೆ ಬದಲಾಯಿಸಕ್ಕೆ ನೀನ್ ಯಾಕೆ ಒಳಗಡೆ ಹೋದೆ? ನಾವಿಬ್ರು ಬರ್ದೇ ಇದ್ರೆ ನಿನ್ ಗತಿ ಏನಾಗ್ತಿತ್ತು ಹೇಳು? ಅಜ್ಜಿ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪವಿತ್ರ, ನೀನ್ ಯಾಕ ಮಾಡ್ತಿದ್ಯಾ? ಏನೂ ಆಗಿಲ್ಲ ತಾನೆ, ಸುಮ್ನೆ ಇಲ್ಲ ಅಕ್ಕ, ಅವ್ರು ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾವ್ದೋ ಪೊರ್ಕಿಗಳು ಹಂಗ್ ಮಾಡಿದ್ರು ಅಂತ ನೀನ್ ಯಾಕೆ ಅಳ್ಬೇಕು? ನಾವ್ ಬಂದಾಯ್ತಲ್ಲ, ಸಮಾಧಾನ ಮಾಡ್ಕೊ, ಅಳ್ಬೇಡ, ಸುಮ್ನಿರು. ನೋಡು, ಸ್ವಲ್ಪ ಎಚ್ಚರ ತಪ್ಪಿದ್ರು ಹೆಣ್ಣು ಮಕ್ಕಳ ಮಾನ ಕನ್ನಡಿ ತರ ಒಡೆದು ಹೋಗುತ್ತೆ. ನೋಡು, ನೀನು ಹುಷಾರಾಗಿರ್ಬೇಕು ಕಣೆ. ಗೊತ್ತಿಲ್ಲದೆ ಮಾಡ್ಬಿಟ್ಟ ಅಜ್ಜಿ, ಇನ್ಮೇಲಿಂದ ನಾನು ಎಚ್ಚರಿಕೆಯಿಂದ ಇರ್ತೀನಿ. ಹಾಗಲ್ಲ ಪುಟ್ಟಿ, ತಪ್ಪು ಮಾಡೋದು ಗಂಡಸ್ರೇ ಆದ್ರೂ ಮಾನ ಹೋಗೋದು ಹೆಣ್ಮಕ್ಳದೇ ತಾನೆ. ಅದಕ್ಕೆ ಹುಷಾರಾಗಿರೋ ಅಂದೆ. ಪವಿತ್ರ, ಏನೂ ಆಗಿಲ್ಲ, ನೀನ್ ಬಾ ಒಳಗೆ. ಅಜ್ಜಿ ಬಾ. ಬನ್ನಿಮ್ಮ. ಸರ್, ಸರ್ ಇದೆ ಸರ್. ಸರ್, ಇಂಥ ಮನುಷ್ಯರು ಊರ್ ಜನರ ಮಧ್ಯೆ ಇರ್ಬೋದಾ ಸರ್? ಇಂಥವರಿಂದ ಊರ್ ಉದ್ಧಾರ ಆಗತ್ತಾ? ದೇಶ ಉದ್ಧಾರ ಆಗತ್ತಾ? ಖಂಡಿತ ಉದ್ಧಾರ ಆಗಲ್ಲ ಸರ್. ನನ್ನ ಮಗನಿಗೋಸ್ಕರ ಅಂತಲ್ಲ ಸರ್. ಇಂಥ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಜನರಲ್ಲಿ ಹುಟ್ಟಬೇಕು. ಅದಕ್ಕೋಸ್ಕರ ನೀವು ಹೋಗಿ ಅವ್ರನ್ನ ಎಳ್ಕೊಂಡು ಬರಬೇಕು ಸರ್. ಈ ಅಮ್ಮ ಆಡ್ತಿರೋದು ನೋಡಿದ್ರೆ ಮದನ್ ಗೋಪಾಲ್ ಅವ್ರಿಗೆ ಗಲ್ ಶಿಕ್ಷೆ ಕೊಡಿಸ್ದೆ ಬಿಡೋ ಹಾಗೆ ಕಾಣ್ತಾ ಇಲ್ಲ. ಸರ್, ಈ ಫೋಟೋನು ನಿಜವಾದದ್ದು, ಇದರಲ್ಲಿರೋ ಮನುಷ್ಯರು ನಿಜವಾದವ್ರೆ. ಆ ಹೊಲ್ಸನ್ನ ಅದೆಷ್ಟೊತ್ತು ಅಂತ ನೋಡಿ ಪಾಪ ಕಟ್ಕೋತೀರ ಸರ್? ಈ ಫೋಟೋ ತೋರಿಸಿ ಇವರಿಗೆ ಅವ್ರನ್ನ ಎಳ್ಕೊಂಡು ಬನ್ನಿ ಅಂತ ಹೇಳಿದೆ ಸರ್. ಆದ್ರೆ ಇವರು ರೂಲ್ಸ್ ಗೀಲ್ಸು ಅಂತ ಸುಮ್ಮನೆ ನಿಂತಿದ್ದಾರೆ. ನೀವಾದ್ರೂ ಈ ಕೆಲಸನ ನ್ಯಾಯವಾಗಿ ಮಾಡಿ ಸರ್. ಇಲ್ಲಮ್ಮ, ಬರೀ ಫೋಟೋಸ್ ಇಟ್ಕೊಂಡು ಯಾವುದೇ ಕೇಸನ್ನ ತೀರ್ಮಾನ ಮಾಡಕ್ಕಾಗಲ್ಲ. ಈ ಫೋಟೋಸ್ ಹೇಗ್ ಸಿಕ್ತು? ಯಾರು ಕೊಟ್ರು? ಸರ್, ಅದು ಮನೆ ಬಾಗ್ಲು ಮುಂದೆ ಹಾಲಿನ ಪ್ಯಾಕೆಟ್ ಜೊತೆ ಇತ್ತು ಸರ್. ಸರಿ, ಆ ವ್ಯಕ್ತಿ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ಬೆಳಿಗ್ಗೆ ಆ ಮನೆಗೆ ಯಾರು ಹಾಲು ಹಾಕ್ತಾರೆ? ಸರ್, ಈಗ ಹಾಲು ತಂದ್ಕೊಡೋನ್ನ ಹಿಡಿತೀರಾ ಅಥವಾ ಫೋಟೋದಲ್ಲಿರೋ ವ್ಯಕ್ತಿನ ಹಿಡಿತೀರಾ? ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಮ್ಮ. ACP ಸಾಹೇಬ್ರು ಮುಂದೇನು ನಿನ್ನ ತಲೆ ಹರಟೆ ತೋರಿಸ್ಬೇಡ. ರಾಜಶೇಖರ್, ಕೂಲ್ ಡೌನ್ ಪ್ಲೀಸ್. ಈ ಕೇಸಲ್ಲಿ ನಮ್ಮನ್ನ ಹಾದಿ ತಪ್ಪಿಸೋಕೆ ಯಾರೋ ಡ್ರಾಮಾ ಮಾಡ್ತಿದ್ದಾರೆ ಅನ್ಸುತ್ತೆ. ಮೊದಲು ಈ ಫೋಟೋಸ್ನ ಲ್ಯಾಬ್ ಕಳಿಸಿ. ಈ ಫೋಟೋಸ್ ಒರಿಜಿನಲ್ ಹೌದು ಅಲ್ಲೋದನ್ನ ಚೆಕ್ ಮಾಡಿಸಿ. ಈ ಹುಡುಗಿ ಬೇರೆ ಫೋಟೋದಲ್ಲಿ ಕಣ್ಣು ಮುಚ್ಕೊಂಡಿದ್ದಾಳೆ. ನಿದ್ದೆ ಮಾಡ್ತಿದ್ದಾಳೋ ಎಚ್ಚರವಾಗಿದ್ದಾಳೋ ಗೊತ್ತಾಗ್ತಿಲ್ಲ. ಮದನ್ ಗೋಪಾಲ್ ನೋಡಿದ್ರೆ ಅವನ ತಲೆ ಕೂದಲು ಸ್ವಲ್ಪನೂ ಕೆದರಿಲ್ಲ. ಪಕ್ಕದಲ್ಲಿ ಮಲ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೆ ಪೋಸ್ ಕೊಡ್ತಿರೋ ಹಾಗೆ ಕಾಣ್ತಿದೆ. ಸರ್, ನೀವು ದೊಡ್ಡ ಆಫೀಸರು ಅಂತ ಫೋಟೋ ನಿಮ್ ಕೈಲಿ ಕೊಟ್ಟೆ. ಆ ಮನುಷ್ಯನ ಬಗ್ಗೆ ಅನುಮಾನ ಪಡದೆ ಫೋಟೋ ಬಗ್ಗೆ ಅನುಮಾನ ಪಡ್ತೀರಲ್ಲ ನೀವು. ಹಾಗಲ್ಲಮ್ಮ, ಫೋಟೋ ನೋಡಿದ್ರೆ ಹುಡುಗಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿರೋ ಹಾಗೆ ಕಾಣ್ತಿದೆ. ಆ ಹುಡುಗಿ ಗೊತ್ತಿಲ್ದಿರೋ ಹಾಗೆ ಅವಳಿಗೆ ಮೋಸ ಮಾಡೋ ಚಾನ್ಸಸ್ ಇದೆ ಅಮ್ಮ. ಸರ್, ಅವಳು ಮೋಸ ಹೋಗೋ ಅಂತವಳ. ಇಡೀ ಊರ್ ಜನರಿಗೆ ಮೋಸ ಮಾಡಿ ನೀರು ಕುಡ್ಸೋ ಅಂತವಳು ಅವಳು. ಅವಳ ಬಗ್ಗೆ ನೀವು ಅನುಮಾನ ಪಡೋದು ಬೇಕೇ ಆಗಿಲ್ಲ. ಪ್ರೀತಿಯಲ್ಲಿ ಮೈ ಮರ್ತನು ಕಣ್ಣು ಮುಚ್ಚಿರ್ಬೋದಲ್ವಾ ಸರ್? ನಿಮ್ ಕೋಪ ನನ್ಗೆ ಅರ್ಥ ಆಗುತ್ತಮ್ಮ. ಆದ್ರೆ ಸರಿಯಾಗಿ ವಿಚಾರಣೆ ಮಾಡದೆ ಬರೀ ಫೋಟೋಸ್ ನಂಬ್ಕೊಂಡು ಒಂದು ಹುಡುಗಿ ಮೇಲೆ ಆಕ್ಷನ್ ತಗೊಳ್ಳೋದು ಸರಿ ಅನ್ಸಲ್ಲಮ್ಮ. ಸರ್, ಇದು ಸುಳ್ಳು ಫೋಟೋಸ್ ಅಂತ ನೀವ್ಯಾಕೆ ಅನುಮಾನ ಪಡ್ತಿದ್ದೀರಾ? ಈ ಫೋಟೋಸ್ನಲ್ಲಿರೋ ಅವರೇ ಅಂತ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ
ಬೇಕಿದ್ರೆ ಅವ್ರ ಫೋಟೋದಲ್ಲಿರೋ ನಾವಲ್ಲ ಅಂತ ಪ್ರೂವ್ ಮಾಡ್ಲಿ. ಸರ್, ನೀವು ಇಷ್ಟು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಹೊರಗಡೆ 4 ಜನರನ್ನ ವಿಚಾರಿಸಿ. ಅವರಿಬ್ರು ಜೋಡಿಯಾಗಿ ಊರೂರು ಸುತ್ತೋದನ್ನ ಜನರು ಕತೆ ತರ ಹೇಳ್ತಾರೆ. ಕ್ರಮ ತಗೊಳ್ಳೋದಕ್ಕೆ ಇಷ್ಟು ಸಾಲದ ಸರ್? ಬೇಕಿದ್ರೆ ಈ ಫೋಟೋಸ್ ಬೇರೆ ಇದೆ. ಇನ್ನೇನ್ ಬೇಕು ಸರ್ ನಿಮ್ಗೆ? ಅಥವಾ ಅವರಿಬ್ರು ಬಂದು ತಾವಾಗಿ ತಪ್ಪಾಯ್ತು ಅಂತ ಒಪ್ಕೊಂಡ್ರೆ ಅವ್ರನ್ನ ಹಿಡಿತಿರೋ? ಬಾವ್, ಸ್ವಲ್ಪ ಸರಿಯಾಗಿ ಮಾತಾಡಮ್ಮ. ರಾಜಶೇಖರ್, ಸರ್? ಬಿಡಿ ಅದನ್ನ. ಈ ವಿಷಯದ ಬಗ್ಗೆ ನಿಮಗೇನು ಅನ್ಸುತ್ತೆ? ಸರ್, ಅವರಿಬ್ಬರ ನಡುವೆ ಸಂಬಂಧ ಇದೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಇಂಥ ಸಮಯದಲ್ಲಿ ಫೋಟೋ ಬೇರೆ ಸಿಕ್ಕಿವೆ. ಈಗ ಅವರಿಬ್ಬರನ್ನು ಕರೆದು ವಿಚಾರಣೆ ಮಾಡಿದ್ರೆ ರಂಜಿತ್ ಕೇಸ್ಗೆ ಸುಳಿವು ಸಿಗುತ್ತೆ ಸರ್. ಸರಿ, ಮತ್ತೆ ಮದನ್ ಗೋಪಾಲ್ನ ಸ್ಟೇಷನ್ ಕರೆಸಿ ಇಲ್ಲೇ ವಿಚಾರಣೆ ಮಾಡೋಣ. ಸರಿ ಸರ್. ಏನಮ್ಮ, ತುಳಸಿ ಎಲ್ಲಿದ್ದಾಳೀಗ? ಇನ್ನೆಲ್ಲಿರ್ತಾಳೆ? ಅವ್ರ ಅಪ್ಪಂಗೆ ಎದೆ ನೋವು ಅಂತ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಲ್ಲೇ ಬಿದ್ದಿರ್ತಾಳೆ. ರಾಜಶೇಖರ್ ಸರ್? ಹೋಗಿ ಆ ಹುಡುಗಿನ ಕರ್ಕೊಂಡು ಬನ್ನಿ. ಸರಿ ಸರ್. ಒಂದ್ ನಿಮಿಷ, ಆ ಹುಡುಗಿಗೆ ಟಾರ್ಚರ್ ಕೊಡಬೇಡಿ. ಅಪರಾಧಿ ಬಗ್ಗೆ ಸುಳಿವು ಸಿಕ್ಕಿದೆ, ವಿಚಾರಣೆ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬನ್ನಿ. ಸರಿ ಸರ್. ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ? ನೀವು ಸರಿಯಾಗಿ ನೋಡಿದ್ರಾ? ಅದು ತುಳಸಿನೇನಾ? ನಾನು ಅನಾವಶ್ಯಕವಾಗಿ ಯಾರ ಮೇಲೂ ತಪ್ಪು ಹೊರಿಸಲ್ಲ. ಅದು ಅಲ್ಲದೆ ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ. ಆ ಫೋಟೋದಲ್ಲಿರೋದು ತುಳಸಿ ಅಂತ ಕನ್ಫರ್ಮ್ ಆಗಿ ತಿಳ್ಕೊಂಡ ಮೇಲೇನೆ ನಾನು ನಿನ್ಗೆ ಹೇಳ್ತಾ ಇರೋದು. ಅದಕ್ಕೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ನೀವ್ ಹೇಳೋದನ್ನ ನೋಡಿದ್ರೆ ಛೇ, ಅವಳು ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆ ಫೋಟೋ ನೋಡಿ ನನಗೆ ನಾಚಿಕೆ ಆಯ್ತು ಲಾವಣ್ಯ. ಗಂಡ ಹೆಂಡತಿ ತರ ಇಬ್ರು ಒಟ್ಟಿಗೆ ಇದ್ರು ಗೊತ್ತಾ? ಅದಕ್ಕೆ ಆ ಮದನ್ ಗೋಪಾಲ್ಗೂ ಮತ್ತೆ ತುಳಸಿಗೂ ಮದ್ವೆ ನಿಶ್ಚಯ ಆಗಿತ್ತಲ್ವಾ? ಒಂದ್ ವೇಳೆ ಅದು ಅವಾಗ ತೆಗ್ದಿದ್ ಫೋಟೋ ಆಗಿದ್ರೆ? ಅಯ್ಯೋ ದಡ್ಡಿ ನೀನು. ನಿಶ್ಚಯ ಆಗಿದ್ ಮಾತ್ರಕ್ಕೆ ಇಬ್ರು ಪಕ್ಕದಲ್ಲಿ ಮಲ್ಕೊಂಡು ಯಾರಾದ್ರೂ ಫೋಟೋ ತೆಗಿಸ್ಕೋತಾರ? ಅದನ್ನ ನೋಡ್ತಾ ಇದ್ರೆ ಸಂಕೋಚ ಆಗೋಷ್ಟು ಫೋಟೋಸು ಅಶ್ಲೀಲವಾಗಿತ್ತು. ಅಶ್ಲೀಲವಾಗಿತ್ತ? ಹಾಗಾದ್ರೆ ಅವಳು ಅಮ್ಮ ಹೇಳಿದಕ್ಕಿಂತ ಕೀಳಾಗಿ ನಡ್ಕೊಂಡಿದ್ದಾಳೆ. ಓದಿರೋ ಹುಡುಗಿ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾಳೆ? ಹಾ, ಏನ್ ಮಾಡಕ್ಕಾಗತ್ತೆ? ಎಲ್ಲ ದುಡ್ಡಿನ ಮಹಿಮೆ. ಅದಕ್ಕೆ ಅಂತ ಮಾನ ಮಾರ್ಕೊಳ್ಳೋಷ್ಟು ಮಟ್ಟಿಗೆ ಹೋಗೋದಾ? ಛೇ, ನೋಡಕ್ ಅಮಾಯಕಳಾಗಿದ್ದು ಎಂತ ದೊಡ್ಡ ಪಾಪ ಮಾಡ್ತಾ ಇದ್ದಾಳೆ. ಅವಳು ನೋಡಕ್ಕೇನೋ ಅಮಾಯಕಳಾಗೇ ಇದ್ದಾಳೆ. ಅತ್ತೆ ಅವಳನ್ನ ಕೆಟ್ಟಾಗಿ ಬೈದಾಗ ನನ್ಗೂ ಅವಳನ್ನ ನೋಡಿ ಅಯ್ಯೋ ಪಾಪ ಅನ್ನಿಸ್ತು. ಆದ್ರೆ ಅವಳಿಗೆ ಮಾಡಿದ ಕೆಲಸ ನೋಡಿದ್ರೆ ಅತ್ತೆ ಅವಳನ್ನ ಬರೀ ಬೈದಿದ್ ಮಾತ್ರ ಅಲ್ಲ, ಚೆನ್ನಾಗಿ ನಾಲ್ಕು ಬಾರಿಸ್ಬೇಕಾಗಿತ್ತು ಅನಿಸ್ತು. ಅದಕ್ಕೆ ಅಮ್ಮ ಅಣ್ಣ ಎಲ್ಲಿ ಹೋಗಿದ್ದಾರೆ? ಪೊಲೀಸ್ ಸ್ಟೇಷನ್ಗೆ ಹೋಗಿದಾರಮ್ಮ. ಪೊಲೀಸ್ ಸ್ಟೇಷನ್ಗ? ಆ ಫೋಟೋ ನೋಡಿದ ತಕ್ಷಣ ತಯ್ಯ ತಕ್ಕ ಅಂತ ಎಗರಾಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಇದೆಲ್ಲ ಆಗೋ ಕೆಲ್ಸನ ಲಾವಣ್ಯ? ಫೋಟೋಸ್ನ ತೋರಿಸಿ ಮದನ್ ಗೋಪಾಲ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರಂತೆ. ಇವ್ರು ಹೇಳಿದ ತಕ್ಷಣ ಅವ್ರು ಅರೆಸ್ಟ್ ಮಾಡ್ಬಿಡ್ತಾರಾ? ಕೇಳೋದಕ್ಕೆ ತುಂಬಾ ತಮಾಷೆ ಆಗಿದೆ. ಆ ಮದನ್ ಗೋಪಾಲ್ ಮೇಲೆ ಏನಾದ್ರೂ ತಪ್ಪು ಹೊರಿಸಿದ್ರೆ ಅತ್ತೇನು ನಿಮ್ಮ ಅಣ್ಣನ್ನು ಒಳಗಡೆ ಹಾಕ್ತಾರೆ. ಯಾಕದ್ಕೆ ಹಾಗೆ ಮಾತಾಡ್ತೀರಾ? ಆ ಮದನ್ ಗೋಪಾಲ್ ತಪ್ಪು ಮಾಡಿದಾನೆ ಅಂತ ಎವಿಡೆನ್ಸ್ ಸಿಕ್ಕಿದೆ. ಅದನ್ನ ತಗೊಂಡೋಗಿ ಪೊಲೀಸ್ ಅವ್ರಿಗೆ ತಾನೇ ಕೊಡ್ಬೇಕು. ಲಾವಣ್ಯ, ನಮ್ಮ ಹತ್ರ ಎವಿಡೆನ್ಸ್ ಮಾತ್ರ ಇದೆ, ಆದ್ರೆ ಆ ಮದನ್ ಗೋಪಾಲ್ ಹತ್ರ ಹಣ ಇದೆ. ನಾನೇನು ತಪ್ಪೇ ಮಾಡಿಲ್ಲ ಅಂತ ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳ್ತಾನೆ. ಅಷ್ಟಕ್ಕೆ ಸುಮ್ಮನೆ ಆದ್ರೆ ಪರವಾಗಿಲ್ಲ. ನನ್ನನ್ನ ಅವಮಾನ ಮಾಡಿದರೆ, ನನ್ನ ಮಾನ ಹರಾಜ್ ಹಾಕಿದ್ದಾರೆ ಅಂತ ಕೇಸ್ ಹಾಕ್ತಾನೆ. ಆಮೇಲೆ ಏನ್ ಮಾಡ್ತೀರಾ? ಪೊಲೀಸ್ನವರು ನಿಮ್ಮನ್ನೆಲ್ಲ ಹಿಡಿದು ಒಳಗ್ ಹಾಕ್ತಾರೆ. ಅಯ್ಯಯ್ಯೋ, ಇವಾಗ ಏನದ್ಕೆ ಮಾಡೋದು? ಇಲ್ಲೋಡು ಲಾವಣ್ಯ, ನಾವು ಮದನ್ ಗೋಪಾಲ್ ಜೊತೆ ಹೋರಾಡಿ ಗೆಲ್ಲೋದಕ್ಕಾಗೋದಿಲ್ಲ. ನಮ್ಗೀಗ ಸಮಸ್ಯೆ ಆಗಿರೋದು ಅಂದ್ರೆ ಆ ತುಳಸಿ. ಅನಾವಶ್ಯಕವಾಗಿ ಬೇರೆಯವ್ರ ಜೊತೆ ಗುದ್ದಾಡೋದನ್ನ ಬಿಟ್ಬಿಟ್ಟು ಆ ತುಳಸಿನ ಓಡಿಸೋದಕ್ಕೆ ದಾರಿ ಹುಡ್ಕೋಣ. ಛೇ, ಇಂಥ ನ್ಯೂಸ್ಗಳನ್ನ ನಾನು ಟಿವಿ ಚಾನಲ್ ಮಾತ್ರ ನೋಡ್ತಾ ಇದ್ದೆ.
ಅಂತ ನ್ಯೂಸ್ಗಳೇನಾದ್ರೂ ಬಂದ್ರೆ ನಾನು ಚಾನಲೇ ಚೇಂಜ್ ಮಾಡ್ತಾ ಇದ್ದೆ. ಈಗ ನೋಡಿದ್ರೆ ಅನೈತಿಕ ಸಂಬಂಧ, ಕೊಲೆ, ಸಂಚು ಅಂತ ನಮ್ಮ ಅಣ್ಣನ ಜೀವನದಲ್ಲೇ ನಡೀತಾ ಇದೆ. ನೆನೆಸ್ಕೊಂಡ್ರೆ ನನಗೆ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ತುಳಸಿಯಿಂದ ನಮ್ಮ ಅಣ್ಣನ ಹೇಗ್ ಬೇರೆ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಣ್ಣ ಬೇರೆ ಅವಳನ್ನ ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡಿದ್ದಾನೆ. ಲಾವಣ್ಯ, ಫೋಟೋಸ್ ಇದೆಯಲ್ಲ ಅದನ್ನ ನೋಡಿದ್ರೆ ನಿಮ್ಮಣ್ಣ ನಮ್ದೇ ಇರ್ತಾನ? ಅವನ ಹತ್ರ ಆ ಫೋಟೋಸ್ ತೋರ್ಸಿದ್ರೆ ಸಾಕು, ನಿಮ್ಮಣ್ಣನೇ ಆ ತುಳಸಿನ ಒದ್ದೋಡಿಸ್ತಾನೆ. ಹಾ, ಬಂದ್ರು ನೋಡು, ಕಾಡಲ್ಲಿರ್ಬೇಕಾದ ಕೋತಿಗಳೆಲ್ಲ ಪ್ಯಾಂಟು ಶರ್ಟ್ ಹಾಕೊಂಡು ನಾಡಕ್ ಬಂದಿದ್ದಾವೆ ನಮ್ ಪ್ರಾಣ ತಿನ್ನಕ್ಕೆ. ಲಾವಣ್ಯ, ರಂಜಿತ್ ಇಲ್ಲಿ? ಅವ್ರಿಲ್ಲಿಲ್ಲ, ನೀವ್ಯಾಕೆ ಅವ್ರನ್ನ ನೋಡ್ಬೇಕು? ಕೋಪ ಮಾಡ್ಕೋಬೇಡಿ, ನಾವು ಬೇರೆ ಕೆಲ್ಸಕ್ಕೆ ಅಂತ ಶಿವಮೊಗ್ಗಕ್ಕೆ ಹೋಗಿದ್ವಿ, ಅದಕ್ಕೆ ಬರಕ್ಕಾಗಿರ್ಲಿಲ್ಲ. ನೀವು ಬಂದಿಲ್ಲ ಅಂತ ಇಲ್ಲಿ ಯಾರು ಅಳ್ತಾ ಕೂತಿಲ್ಲ, ಬಂದಿರೋದಕ್ಕೆ ಮೈಯೆಲ್ಲ ಉರಿತಾ ಇದೆ. ಏನ್ ಲಾವಣ್ಯ, ಅದಕ್ಕೆ ಹೀಗ್ ಮಾತಾಡ್ತಿದಾರೆ? ಮತ್ತಿನ್ ಹೇಗ್ ಮಾತಾಡ್ಬೇಕು ಅಂತೀರಾ? ಅಣ್ಣನ ಜೊತೆ ಇಟ್ಕೊಂಡು ಅವ್ನ ಲೈಫ್ನೇ ಸ್ಪಾಯ್ಲ್ ಮಾಡ್ಬಿಟ್ರಲ್ಲ. ನಿಮ್ಮೇಲೆ ಕೋಪ ಮಾಡ್ಕೊಳ್ದೆ ಇನ್ನೇನ್ ಕೊಂಡಾಡ್ಬೇಕಾ? ನಮ್ಮೇಲೆ ಯಾಕೆ ಕೋಪ ಮಾಡ್ಕೋತೆ ಲಾವಣ್ಯ? ರಂಜಿತ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನನ್ಗೆ ಈಗ ವಿಷಯ ಗೊತ್ತಾಗಿ ಓಡ್ ಬಂದೆ. ಇವರು ಈಗಷ್ಟೇ ಊರಿಂದ ಬರ್ತಾ ಇದ್ದಾರೆ. ಹಾ, ಮನೆ ಹಾಳ್ರ ಗುಂಪು ಊರಲ್ಲಿ ಇಲ್ದೇ ಇರೋದೇ ಒಳ್ಳೇದು. ನೋಡಿ, ಆಗಿಂದ ಏನೇನೋ ಮಾತಾಡ್ತಿದ್ರಿ, ಅದೇನಿದ್ರು ನೇರವಾಗಿ ಮಾತಾಡಿ. ಈಗಿನ್ನೇನು, ನಾನೇನ್ ಮನೆಯಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದೀನಾ? ನೇರವಾಗಿ ನಿಮ್ ಮುಂದೆನೆ ಮಾತಾಡ್ತಿದ್ದೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ರಂಜಿತ್ನ ನೋಡಕ್ ಬರ್ಬಾರ್ದು ಅಂತ ಅತ್ತೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅವ್ರು ಬರೋದಕ್ಕಿಂತ ಮುಂಚೆ ಹೋಗಿ ಇಲ್ಲಿಂದ. ಹಲೋ, ಸ್ವಲ್ಪ ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ. ಏಯ್, ನೀವ್ಯಾರು ನನ್ಗೆ ಹೇಳೋದಕ್ಕೆ? ಹೋಗಿ ಇಲ್ಲಿಂದ ಅಂತ ಹೇಳಿದ್ನಲ್ಲ. ಇಲ್ಲೋಡಿ, ನಮ್ಮಲ್ಲಿ ಯಾಕೆ ಕೋಪ ಮಾಡ್ಕೋತಿದ್ದೀರಾ ಅಂತ ನೇರವಾಗಿ ಹೇಳಿ. ಏನು ವಿಷಯ ಹೇಳ್ದೆ ನಮ್ಮಲ್ಲಿ ಜಗಳಕ್ಕೆ ಬಂದ್ರೆ ಹೇಗೆ? ಅಣ್ಣಂಗೆ ತುಳಸಿ ಜೊತೆ ಯಾಕೆ ಮದ್ವೆ ಮಾಡ್ಸಿದ್ರಿ? ನಿಮ್ಮಿಂದ ಅವನ್ ಜೀವನನೇ ಹಾಳಾಗೋಯ್ತು. ಏನ್ ಹೇಳ್ತಿದ್ಯಾ ಲಾವಣ್ಯ? ರಂಜಿತ್ ತುಳಸಿನ ಲವ್ ಮಾಡ್ದ, ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟ, ಮದ್ವೆ ಮಾಡಿಸಿದ್ವಿ. ಲವ್ ಮಾಡ್ತೀನಿ ಅಂದ್ಬಿಟ್ರೆ ಮದ್ವೆ ಮಾಡಿಸ್ಬಿಡೋದಾ? ಅವಳು ಯಾರು ಏನು ಅಂತ ವಿಚಾರಿಸೋದ್ ಬೇಡ್ವಾ? ನೀವೇನೋ ತುಳಸಿನ ಮದ್ವೆ ಮಾಡಿಸ್ಬಿಟ್ರಿ, ಆದ್ರೆ ಆ ಮದನ್ ಗೋಪಾಲ ಕೋಪದಲ್ಲಿ ರಂಜಿತ್ನ ಹೊಡ್ಸಿದಾನೆ. ಈಗ ಯಾರು ನೋವು ಅನುಭವಿಸ್ತಾ ಇರೋದು? ಏನೋ ಮದನ್ ಗೋಪಾಲ್ ಹೊಡ್ಸಿದ್ನ? ಲಾವಣ್ಯ, ಇವ್ರು ಏನ್ ಹೇಳ್ತಾ ಇದಾರೆ? ರೋಡ್ನಲ್ಲ ಜಗಳದಲ್ಲಿ ಯಾವನ ಹೊಡೆದ್ರು ಅಂದ್ರು? ಆ ಮದನ್ ಗೋಪಾಲ್ನ ಚೂ ಬಿಟ್ಟು ರಂಜಿತ್ನ ಕೊಲೆ ಮಾಡ್ಸಕ್ ಹೇಳಿದ್ದು ನೀವು ಮದ್ವೆ ಮಾಡಿಸಿದ್ರಲ್ಲ ಆ ತುಳಸಿನೇ. ನೋಡಿ, ನಿಮ್ಗೆ ತುಳಸಿ ಮೇಲಾದ್ರೂ ಕೋಪ ಇದ್ರೆ ಅವ್ರಿಗೆ ಚೆನ್ನಾಗಿ ಬೈರಿ. ಅದ್ಬಿಟ್ಟು ಆ ಅಮಾಯಕ ಹುಡುಗಿ ಮೇಲೆ ಕೊಲೆ ಮಾಡ್ಸಕ್ ಪ್ರಯತ್ನ ಪಟ್ಲು ಅಂತ ಅಪೋದ ಹೊರಿಸ್ಬೇಡಿ. ಯಾರು ಅವಳ? ಆ ತುಳಸಿನ ಅಮಾಯಕ್ಲು. ರಂಜಿತ್ನ ಚೆನ್ನಾಗಿ ಹೊಡೆಸ್ಬಿಟ್ಟು ಕಾರಲ್ಲಿ ದೊಡ್ಡ ರೌಡಿ ತರ ಸುತ್ತಾಡ್ತಾ ಇದ್ದಾಳೆ. ಕೇಳಿಸ್ಕೊಂಡೇನೋ, ತುಳಸಿ ರೌಡಿ ಅಂತ? ಏನು ಜೋಕಾ? ಇನ್ನೇನ್ ಮತ್ತೆ, ಜೋರಾಗಿ ಒಂದ್ ಮಾತು ಹೇಳಿದ್ರೆ ಅಳೋ ಹುಡುಗಿ ಅವಳು. ರೌಡಿ ಗಿವ್ಡಿ ಅಂತ ಹೇಳ್ತಿದ್ರಲ್ಲ, ಏನ್ ಅರ್ಥ ಇದ್ರದ್ದು? ತುಳಸಿ ನಿಜವಾಗ್ಲೂ ಹಾಗೆ ಇದ್ದಿದ್ರೆ ನಾವೆಲ್ಲ ಖುಷಿ ಪಡ್ಬೋದಿತ್ತು ಕಣೋ. ತುಳಸಿನ ಅವ್ರ ಮನೆ ಮುಂದೆ ನಿಲ್ಸ್ಕೊಂಡು ಎಂತೆಂತ ಮಾತಲ್ಲ ಅಂದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಆ ಹುಡುಗಿ ಸುಮ್ಮನೆ ಅಳ್ತಾ ನಿಂತಿದ್ಲು. ಅದೇ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇವ್ರಗಳ ತಲೆ ಮೇಲೆ ಮೆಣಸರ್ದಿರೋಳು. ಆ ಹುಡುಗಿ ಇವ್ರಿಗೆ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಅನಾವಶ್ಯಕವಾಗಿ ಆ ಹುಡುಗಿ ಮೇಲೆ ಅವಳು ಕೆಟ್ಟವಳು ಹಾಗೆ ಹೀಗೆ ಅಂತ ಅಪೋದ ಹೊರಿಸ್ತಿದ್ದಾರೆ. ಇಲ್ ನೋಡೋಣ, ಸುಮ್ನೆ ಜಗಳಕ್ಕೆ ಬರ್ಬೇಡಿ. ನಮ್ಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಆ ಮದನ್ ಗೋಪಾಲು ತುಳಸಿನು ಒಂದ್ ಫೋಟೋದಲ್ಲಿ ಒಟ್ಟಿಗೆ ಅಸಹ್ಯವಾಗಿರೋದನ್ನ ನೋಡಿದ್ಮೇಲೆನೆ ನಾವು ಅವಳ ಬಗ್ಗೆ ಮಾತಾಡ್ತಾ ಇರೋದು. ಫೋಟೋದಲ್ಲಿ ನೋಡಿದ್ರಾ? ಇಲ್ಲ ಲಾವಣ್ಯ, ಅದು ತುಳಸಿ ಆಗಿರೋಕ್ ಸಾಧ್ಯನೇ ಇಲ್ಲ. ನೀನ್ ಓದಿರೋ ಹುಡುಗಿ ತಾನೆ, ಕಂಪ್ಯೂಟರ್ ಯಾರ ಫೋಟೋ ಹೇಗಾದ್ರೂ ಬದಲಾಯಿಸಬಹುದು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಂತ ತುಳಸಿ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ಈ ರೀತಿ ತುಳಸಿ ಮೇಲೆ ಅನಾವಶ್ಯಕವಾಗಿ ಸಂಶಯ ಪಟ್ಟು ಮನೆಗೆ ಸೇರಿಸದೆ ಕಾಟ ಕೊಟ್ಟಿದ್ದು ತುಂಬಾ ಅನ್ಯಾಯ. ನಾವು ಮನೆಗೆ ಸೇರಿಸ್ಕೊಳ್ಳಿಲ್ಲ ಅಂತ ನಮ್ಮನೆ ಪ್ರಶ್ನೆ ಮಾಡ್ತಿದ್ದೀರಾ ಅಲ್ವಾ? ಅವಳ ಮನೆಯವರೇ ಅವಳನ್ನ ಮನೆಗೆ ಸೇರಿಸ್ಕೊಳ್ದೆ ಹೊರಗಡೆ ಹಾಕಿದ್ದಾರೆ. ಯಾಕೆ ಹೇಳಿ? ಅವಳ ಬುದ್ಧಿ ಗೊತ್ತಾಗಿರೋದಕ್ಕೇನೆ. ಈಗ ತುಳಸಿ ಯಾರ ಜೊತೆ ಇದ್ದಾಳೆ ಗೊತ್ತಾ? ಆ ಮದನ್ ಗೋಪಾಲೆ ಅವಳಿಗೆ ಆಶ್ರಯ ಕೊಟ್ಟು ಅವನ ಮನೇಲೇ ಇಟ್ಕೊಂಡಿದ್ದಾನೆ. ಅವನು ಅಲ್ಲಿಂದ ಓಡಿಸ್ಬಿಟ್ರೆ ಅವಳು ಬೀದಿಗೆ ಬರ್ತಾಳೆ. ಛೀ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ದೀರಲ್ಲ.
ನೀವು ತುಳಸಿಗೆ ಅವಮಾನ ಮಾಡ್ತಿಲ್ಲ ಲಾವಣ್ಯ, ನೀವು ನಿಮ್ಮ ಅಣ್ಣನಿಗೆ ಅವಮಾನ ಮಾಡ್ತಿದ್ರಾ. ನೀವು ಹೇಳ್ತಾ ಇರೋದು ನೋಡಿದ್ರೆ ನೀವು ತುಳಸಿಗೆ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇಲ್ಲ ಅನ್ಸುತ್ತೆ. ಇವಾಗ ಅವಳು ಎಲ್ಲಿದ್ದಾಳೆ? ಅವಳು ಎಲ್ಲಿದ್ರೆ ನಮ್ಗೇನು, ಅದೆಲ್ಲ ಹೇಳಕ್ ಆಗೋದಿಲ್ಲ. ಮೊದ್ಲು ಜಾಗ ಖಾಲಿ ಮಾಡಿ ಇಲ್ಲಿಂದ. ಇಲ್ಲಿ ನೋಡಿ, ಲವ್ ಮ್ಯಾರೇಜ್ ಮಾಡ್ಕೊಂಡು ಹೊಸತ್ರಲ್ಲಿ ಜಗಳ ಬಂದೇ ಬರುತ್ತೆ. ಆಮೇಲೆ ಸಮಾಧಾನದಿಂದ ಒಂದಾಗ್ತಾರೆ. ತುಳಸಿ ಇಷ್ಟ ಇಲ್ಲ ಅಂತ ನೀವೇ ತಪ್ಪಾಗಿ ಮಾತಾಡ್ತಾ ಇದ್ದೀರಾ. ಆಮೇಲೆ ನಾಚಿಕೆ ಪಡ್ಬೇಕಾಗತ್ತೆ. ನಾಚಿಕೆ ಆದ್ರೆ ನಾವು ಮುಖ ಮುಚ್ಕೋತೀವಿ. ಮೊದ್ಲು ನೀವಿಲ್ಲಿಂದ ಹೊರಡಿ. ನೋಡಿ, ನೀವ್ ಹಿಂಗೆಲ್ಲ ರಾಂಗ್ ಆಗಿ ಮಾತಾಡೋದ್ರ ಬದಲು ಮುಖ ಮುಚ್ಕೊಂಡು ಮನ್ಲಿರ್ಬೋದಿತ್ತಲ್ಲ. ಏನ್ ಇಷ್ಟೊಂದು ಓವರ್ ಆಗಿ ಮಾತಾಡ್ತಿದ್ಯಾ? ನಾನೇನು ಓವರ್ ಆಗಿ ಮಾತಾಡ್ತಾ ಇಲ್ಲ, ನೀವುಗಳೇ ಓವರ್ ಆಗಿ ಮಾತಾಡ್ತಿರೋದು. ನೋಡು, ಮರ್ಯಾದಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಮ್ಮನ್ನೆಲ್ಲ ಕೆಟ್ಟದಾಗ ಬೈತೀರಾ ಅಷ್ಟೇ ತಾನೇ? ನೋಡೋ, ಒಳ್ಳೆ ಫ್ಯಾಮಿಲಿ ಇದು. ಇವ್ರ ಐಡಿಯಾ ನೋಡ್ದ, ರಂಜಿತ್ ಇಂದ ತುಳಸಿನ ಬೇರೆ ಮಾಡೋದಕ್ಕೆ ಅವ್ಳು ಕೆಟ್ಟವಳು, ರೌಡಿ, ಹಾಗೆ ಹೀಗೆ ಅಂತ ದೊಡ್ಡದಾಗ ಕತೆ ಕಟ್ತಿದ್ದಾರೆ. ಏಯ್ ಬಿಡ ಹೋಗ್ಲಿ, ಇವ್ರು ಏನ್ ಹೇಳಿದ್ರು ರಂಜಿತ್ ನಂಬಲ್ಲ. ಇವ್ರ ಹತ್ರ ಏನ್ ಮಾತು? ಬನ್ನಿ ಹೋಗೋಣ. ಮೊದ್ಲು ಹೋಗಿ. ಇಲ್ಲಿ ನೋಡಿ, ತುಳಸಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮೆಲ್ಲರೂ ತಲೆ ಹೊಡೆದು ಜೈಲ್ಗೆ ಹೊಟ್ಟೋಗ್ತೀನಿ. ಲೋ ಗಣೇಶ, ಸುಮ್ನೆ ಇರೋ, ಬಾರ ಹೋಗೋಣ. ಅವ್ರ ಹತ್ರ ಮಾತು ಅಲ್ಲ ಕಣ, ನಮ್ ರಂಜಿತ್ ಗುರುತು ಪರಿಚಯ ಇಲ್ದವ್ರು ಎಲ್ರಿಗೂ ಸಹಾಯ ಮಾಡ್ತಿದ್ದ. ಆದ್ರೆ ಇವತ್ತು ಅವನ್ ವೈಫಿಗೆ ಸಹಾಯ ಮಾಡಕ್ ಯಾರು ಇಲ್ವಲ್ರೋ. ಸಹಾಯ ಮಾಡದೇ ಇದ್ರು ಪರವಾಗಿಲ್ಲ ಕಣೋ, ಟಾರ್ಚರ್ ಕೊಟ್ಟು ಹೆಸರಾಳು ಮಾಡ್ತಾ ಇದಾರೆ. ಹೋಗಿ ಅಂತ ಹೇಳಿದ್ನಲ್ಲ. ಎಲ್ಲದಕ್ಕೂ ಟೈಮ್ ಬರುತ್ತೆ ನೋಡೋ. ಎಷ್ಟ್ ಹೇಳಿದ್ರು ತುಳಸಿ ಕೇಳಲ್ಲ. ಎಲ್ಲಿದ್ದಾಳೆ ಅದ್ ಮೊದ್ಲು ಹುಡ್ಕೋಣ ಬಾ. ಕಂಡಿದ್ದೀನಿ, ಹೋಗಿ. ಚಿಟ್ಕೆ ಬೇರೆ ಹೊಡಿತಾನೆ. ಲವ್ ಮಗ, ಹೋದ್ಸಲ ಹೋದಾಗ ಎಂಜಾಯ್ ಮಾಡೋದಕ್ಕಾಗ್ಲಿಲ್ಲ ಮಗ. ಈ ಸಲ ಚಿಂದಿ ಓಡಾಯಿಸ್ಬಿಡೋಣ. ಖಂಡಿತ ಎಂಜಾಯ್ ಮಾಡ್ಬೇಕು. ಏನ್ ಸಾರ್, ನಾವು ಗುಂಡಾಕರ್ ನಿಮಗ್ ಕಿಕ್ ಹೊಡಿಯತ್ತಾ? ಇಲ್ಲಪ್ಪ ಸಾರ್, ಮತ್ತೆ ಗಾಡಿ ಯಾಕೆ ಸರ್ ನಮಿತಾ ಡ್ಯಾನ್ಸ್ ಮಾಡೋ ತರ ಕುಣಿತಾ ಇದೆ? ಇಷ್ಟೊತ್ತು ರೋಡ್ ಕರೆಕ್ಟ್ ಆಗಿರ್ಲಿಲ್ಲಪ್ಪ, ಈಗ ಕರೆಕ್ಟ್ ಆಗಿದೆ, ಹೋಗುತ್ತೆ. ಕರೆಕ್ಟ್ ಆಗಿ ಹೋಗ್ತಿದೆ ಅಂತ ಹೇಳ್ಬಿಡಿ ಸರ್, ಕರೆಕ್ಟ್ ಆಗಿ ನಡೀತಿದೆ ಅಂತ ಹೇಳಿ. ನೀವೇನ ಹಾಡು ಕೇಳಿಸ್ಕೊಂಡು ಕುಣಿಸ್ತಾ ಓಡಿಸ್ತಿದಾರಲ್ಲ. ಕರೆಕ್ಟ್ ಆಗಿ ಹೇಳಿದೆ ಮಚ್ಚೆ. ಇವ್ರ ಗಾಡಿ ಓಡಿಸ್ತಾ ಇರೋದು ನೋಡಿದ್ರೆ ಇವ್ರ ಗಾಡಿ ರಿವರ್ಸ್ ಹೋಗ್ತಾ ಇದೆ ಕಾಣಿಸ್ತದೆ ಬಚ್ಚಿ. ಗಾಡಿಲಿ ಕೂತಿರೋದು ನೋಡಿದ್ರೆ ಹೋದ್ ತಿಂಗಳ ಕೂತಂಗಿದೆ ಮಚ್ಚ. ಮುಂದಕ್ಕೆ ಹೋಗ್ತಾನೆ ಇಲ್ಲ ನಾವು. ಸರ್, ಗಾಡಿ ಓಡಿಸ್ತೀರಾ, ಸ್ವಲ್ಪ ಜೋರ ಓಡಿ. ಪೆಟ್ಟು ಹಾಕಿ ಸರ್. ಈ ಪಾರ್ಟಿನ ಜೀವನ ಪೂರ್ತಿ ಮರಿಬಾರ್ದು ಮಚ್ಚ. ಯಾವತ್ತೂ ಮರಿಬಾರ್ದು.